ದೇವರಿಗೆ ಸಗುಣ ಭಕ್ತಿಯನ್ನ ಬಿಡತಕ್ಕದ್ದಲ್ಲ. ಆದರೆ ದೇವರಿಂದ ಭಿನ್ನತೆಯು ಕೊಟ್ಟಿಯಾಗ್ತದ. ಅಂದ್ರ ನೀನು ಪೂಜೆ ಜಪ ತಪ ಯೋಗ ಇವು ಏನ್ ಹೇಳ್ತಾವಲ್ಲ, ಇವನ್ನೇನು ದೇವ್ರು ಬೇರೆ ಅದಾನಂತ ಏನ್ ತಿಳಿದು ಮಾಡ್ತೀಯಲ್ಲ, ಅವು ಸಗುಣ ಭಕ್ತಿ ಆಗ್ತವ. ಆದ್ರ ನೀನ್ ಆ ಭಕ್ತಿ ಮಾಡು, ಆದ್ರ ದೇವ್ರಿಗಿಂತ ನಾನು ಬೇರೆ ಅದನ್ನ ಅಂತ ತಿಳಿದಿ ಅಂದ್ರ ಅದು ಅಜ್ಞಾನ ಆಗ್ತದ, ಅದು ಕೊಟ್ಟಿ ಆಗ್ತದ. ಕರ್ಮಟತನವು ಕೆಲಸದ್ದಲ್ಲವಾದರೂ ಅನಾಚಾರದ ನಡತೆ ಕೊಟ್ಟಿಯು. ನೀನ್ ಜ್ಞಾನಿ ಆಗಿದ್ದೇನೆ ಅಂತಂದ್ರ ನೀನ್ ಅದನ್ನ ಮಾಡ್ತಾನೆ ಇದನ್ ಮಾಡ್ತಾನೆ ಹಂಗ ಮಾಡ್ತಾನೆ ಹಿಂಗ್ ಮಾಡ್ತಾನೆ, ನನಗೇನು ಕೆಲಸ ಇಲ್ಲ, ನನಗೇನ್ ಯಾವ್ದೇ ನಿಬಂಧನೆಗಳಿಲ್ಲ, ನನಗೇನ್ ಅಡೆತಡೆಗಳಿಲ್ಲ ಅಂತ ನೀನು ಏನನ್ನ ನಿನ್ ತಿಳಿದಂಗ ನಿನ್ ಕರ್ಮಟತನವನ್ನ ಅನಾಚಾರವನ್ನ ನೀನ್ ಮಾಡ್ತೀಯ ಅಂದ್ರ ಅದು ಅಜ್ಞಾನ ಆಗ್ತದ. ಅದು ಕೂಡ ಶ್ರೇಷ್ಠವಲ್ಲ. ವಿಷಯಗಳನ್ನು ಬಹಳ ಭೋಗಿಸಬಾರದು, ಆದರೆ ವಿಷಯಗಳ ಪೂರ್ಣ ತ್ಯಾಗಕ್ಕೂ ಹೋಗಬಾರದು. ಅಂದ್ರ ವಿಷಯಗಳಂತ ನಾವ್ ಯಾವ್ದಕ್ ತಗೋಬೇಕಾಗ್ತದಪ್ಪ ಒಂದೇ ವಾಕ್ಯದೊಳಗ ಅಂದ್ರ, ಮೂಲ ಪರಬ್ರಹ್ಮ ವಸ್ತುವನ್ನ ಹೊರತುಪಡಿಸಿ ಉಳಿದ ಯಾವುದೇ ಕಾರ್ಯಗಳಂದ್ರ ದೇಹೇಚ್ಛ ಭಾವದಿಂದ, ದೇಹವೇ ನಾನಿದ್ದೇನೆಂಬ ಭಾವದಿಂದ ನೀನೇನಾರ ಮಾಡಕ್ ಅದಕ್ಕಿದಕ್ ಹೋಗ್ತಿ ಅಂದ್ರ ಅವು ವಿಷಯಗಳಾಗ್ತವ. ನೀನ್ ಯಾವ್ದಾರ ಸಿಲುಕ್ತಿ ಅಂದ್ರು ಕೂಡ, ಅಂದ್ರ ನೀನ್ ಸತ್ಕರ್ಮನೇ ಮಾಡ್ತಿ, ಸಗುಣ ಕಾರ್ಯವನ್ನೇ ಮಾಡ್ತಾನೆ ಅಂದ್ರು ಕೂಡ ಅದು ನಿನಗೆ ಜನನಕ್ಕೆ ಕಾರಣ ಆಗ್ತದ. ಫಲಾಪೇಕ್ಷೆಯಿಂದ ಪುಣ್ಯವನ್ನ ಗಳಿಸಿದ್ದೇ ಆದರೆ, ಸತ್ಕರ್ಮಗಳಿಂದ ಉತ್ತಮ ಕರ್ಮಗಳನ್ನ ಫಲಾಪೇಕ್ಷೆಯಿಂದ ನೀನ್ ಮಾಡ್ತಿ ಅನ್ನೋದಾದ್ರ ಅದು ಪುಣ್ಯವನ್ನ ಅನುಭವಿಸಕ್ ಬರಬೇಕಾಗ್ತದೆ. ಆದ್ರಿಂದ ಯಾವುದೇ ಹೊರಗಿನ ವಿಷಯಗಳನ್ನಾಗ್ಲಿ ಯಾವಾದ್ರೂ ಕೂಡ ಅವನ್ನ ಆಳವಾಗಿ ಸ್ವೀಕರಿಸದೆ ಅವಕ್ ಅಂಟಿಕೊಳ್ಳದಂತೆ, ಯಾವ್ದಕ್ಕೂ ಕೂಡ ಅಂಟಿಕೊಳ್ಳದಂತೆ ನೀನ್ ಕಾರ್ಯ ಮಾಡ್ಬೇಕಾಗ್ತದ. ಮತ್ ನೀನ್ ಎಲ್ಲವನ್ನ ತ್ಯಾಗ ಮಾಡ್ತಾನೆ ಅಂದ್ರೂ ಕೂಡ ಆಗೋದಿಲ್ಲ. ಯಾಕೆ ತ್ಯಾಗ ಮಾಡ್ತಾನೆ ಅಂದ್ರ ಹಂಗಾರ ನಾನೊಬ್ಬನು ಬೇರೆ ಅದನಿ, ಇವು ವಿಷಯ ವಾಸನೆಗಳನ್ನ ಒಂದು ಬೇರೆದವು, ನಾನು ಇವನ್ನ ತ್ಯಾಗ ಮಾಡಿದ್ರ ನನಗೆ ಜ್ಞಾನ ಆಕತಿ ಅಂದ್ರ ಇದು ಭಾರಿ ಸುತ್ತಿ ಬಳಸಿ ಬಂದಂಗ ಆಕತಿ. ಹಂಗ ಆಗಿಲ್ಲದ. ಅದು ಜ್ಞಾನ ನೇರವಾಗಿ ಯಥಾರ್ಥವಾಗಿ ಸೀದಾ ಇರ್ತಕ್ಕಂಥದ್ದನ್ನ ನೀನ್ ಏನನಾರ ಮಾಡ್ಕೊಂಡ್ ಹಂಗ ಮಾಡಿ ಪಡಿತೀನಿ ಹಿಂಗ ಮಾಡಿ ಪಡಿತೀನಿ ಅಂದ್ರ ಅದು ಅಲ್ಲ. ಆದ್ರಿಂದ ಕರ್ಮವನ್ನ ಪೂರ್ಣ ತ್ಯಾಗ ಮಾಡೋದು ಅಲ್ಲ, ಪೂರ್ಣ ಅದಕ್ಕ ಅಂಟಿಕೆಂದು ಕುಂದ್ರೋದು ಕೂಡ ಅಲ್ಲ. ಆದರೆ ದೇಹದ ಆಸಕ್ತಿ ಹಿಡಿಯಬಾರದು, ಅದರ ಬಹಳ ತ್ರಾಸು ಮಾಡಿಕೊಳ್ಳುವುದು ಸರಿಯಲ್ಲ. ದೇಹದ ಮೇಲೆ ಅತಿಯಾದ ಆಸಕ್ತಿನೂ ಶ್ರೇಷ್ಠ ಅಲ್ಲ. ಮತ್ತೆ ಅದನ್ನ ಬಂಧನ ಕೂಡಪಡಿಸಿ ದೇಹವನ್ನು ದಂಡನೆ ಮಾಡಿ ನೀನೇನ ಪಾರಮಾರ್ಥನ ಸಾಧನೆ ಮಾಡ್ತಾನೆ ಅಂದ್ರೆ ಅದು ಸರಿಯಲ್ಲ. ತನುವ ದಂಡಿಸಬೇಡ, ಮನವ ನಿಲ್ಲಿಸಬೇಡ, ವನವಾಸ ಬೇಡ ಅಂತ ಹೇಳ್ತಾರೆ. ಹಂಗ ನೀನ್ ಅದನ್ನ ಏನನಾರ ಮಾಡಿ ಹಂಗ ಮಾಡಿ ಹಿಂಗ್ ಮಾಡಿ ನೀನ್ ಅದನ್ನ ಇದು ಮಾಡ್ತಾನೆ ಅಂದ್ರ ಎತ್ತಿಗ್ ಜ್ವರ ಬಂದ್ರ ಎಮ್ಮಿಗ್ ಬರಿ ಹೇಳ್ದಂಗ ಆಗ್ತದ. ಇದು ಮನಸ್ಸು ಅತ್ತಾಗಿತ್ತಾಗ ಹೋಗೋದು, ಮಂಗಾಟ ಮಾಡೋದು, ವಿಷಯ ವಾಸನೆಗಳ ಕಡೆಗೆ ತಿರುಗೋದು ಮನಸ್ಸು. ಮನಸ್ಸಿಗೆ ತಿಳುವಳಿಕೆ ಹೇಳ್ಬೇಕಾಗ್ತದ, ಮನಸ್ಸಕ್ ವಿಚಾರವನ್ನು ಕೊಡ್ಬೇಕಾಗ್ತದ. ಅದನ್ನ ಬಿಟ್ಟು ಶರೀರಕ್ಕೆ ದಂಡನೆ ಮಾಡ್ತಾನೆ, ಶರೀರಕ್ಕೆ ಶಿಕ್ಷೆ ಕೊಡ್ತಾನೆ ಅಂದ್ರೆ ಅದೇನ್ ಅದು ಜಡ ಆಯ್ತದ. ಹಾಲ್ ಕುಡಿದ್ರು ಕುಡಿಸ್ತತೆ, ಮಜ್ಜಿಗೆ ಕುಡಿದ್ರು ಕುಡಿಸ್ತತೆ, ಇನ್ನೂ ಬಲವಂತವಾಗಿ ಅದ ಸಾಕ್ ಅಂದಂಗೆಲ್ಲ ಕುಡಿದ್ರೆ ಅದು ಹೊರಗಾಗ್ತದೆ. ಅದರದ ಮೇಲೆ ಏನ್ ನಮ್ ಸವಾರಿಲ್ಲ. ಅದರಿಂದ ದೇಹವನ್ನು ಪಾರಮಾರ್ಥ ವಿಚಾರ ತಿಳಿಯಕ್ಕಾಗಿ ದೇಹ ದಂಡನೆ ಮಾಡ್ತಾನೆ, ತ್ರಾಸ್ ಮಾಡ್ಕೊಂತಾನೆ ಅಂದ್ರ ಅದು ಅಲ್ಲ. ಮತ್ತೆ ಹೆಂಗ್ರಿ ತ್ರಾಸ್ ಮಾಡ್ಕೊಳ್ಳೋದಲ್ಲ ಹೆಂಗ್ ತಿಳಿತೈತಿ ಅಂದ್ರ ಕೇವಲ ವಿಚಾರದಿಂದ, ಕೇವಲ ಸ್ಮೃತಿ ಮಾತ್ರದಿಂದ, ಕೇವಲ ಬಲ್ಲಂತವರ ಅನುಭವದ ನುಡಿಗಳನ್ನು ಕೇಳೋದ್ರಿಂದ ಜ್ಞಾನ ಪ್ರಾಪ್ತಿ ಆಗ್ತದ ವಿನ ನೀನ್ ಶರೀರ ದಂಡನೆ ಮಾಡ್ತಾನೆ ಅದನ್ ಮಾಡ್ತಾನೆ ಅಂದ್ರ ಅದು ನಿನಗೆ ಆ ಜ್ಞಾನದ ಕೊರತೆ ಐತಿ. ನೀನ್ ಏನಾರ ಮಾಡೇ ಪಡಿಬೇಕಂತ ಹೋಕ್ಕಿ ಅಂದ್ರ ಇನ್ನು ಜೀವತ್ವ ಭಾವದೊಳಗ್ ತುಂಬ್ಕೊಂಡಿದಿ, ದೇಹನ ನಾನೈತಿ ಅಂತ ತಿಳಿದಿದಿ ಅಂದ್ರ ದೇವರಿಗಿಂತ ನಾನು ಬ್ಯಾರೆದನಿ ಅನ್ನೋ ಭಾವ ಕರ್ಮ ಮಾಡಕಸ್ತದ. ನೀನ್ ಹಂಗ್ ಮಾಡಿದ್ರ ಅಕ್ಕತಿ ಹಿಂಗ್ ಮಾಡಿದ್ರ ಅಕ್ಕತಿ ಅಂತ ಯಾವ್ದು ನಮಗೆ ಹಚ್ತದೆ ಕರ್ಮ ಅಂದ್ರ
ನಾನ್ ಪರಮಾತ್ಮನಿಂದ ಬೇರೆ ಅದನಿ ಅಂತ ಹಂಗಾರ ಮಾಡಪ್ಪ, ಅದನ್ ಮಾಡಪ್ಪ, ಇದನ್ ಮಾಡಪ್ಪ, ಹಂಗ ಮಾಡ್ಪಡಿ, ಹಿಂಗ ಮಾಡ್ಪಡಿ, ಹಿಂಗ್ ಕೂಡ್ಪಡಿ ಅಂತ ಹೇಳ್ತದೆ. ಇಲ್ಲ ದೇಹವೇ ನಾನದನೆ ಅಂತ ಜ್ಞಾನ. ಇಲ್ಲಿ ಜ್ಞಾನಕ್ಕೂ ಕರ್ಮಕ್ಕೂ ಅಂತರ ಬಾಳ ಆಗ್ತದ. ಕರ್ಮದ್ ಹೇಳ್ಬೇಕಾರ ಕರ್ಮ ಮಾಡೇ ನೀನ್ ಪಡೆಯಕ್ ಸಾಧ್ಯ ಐತಿ. ಕರ್ಮಂದಲ ನಿನಗೆ ಹಂಗ ಜ್ಞಾನ ಪ್ರಾಪ್ತಿ ಆಗ್ತದ, ನಿನಗೆ ಹಂಗ ಮುಕ್ತಿ ಆಗ್ತದ ಅಂತ ಎಲ್ಲಿಂತ ಹೇಳ್ತದ? ಜೀವತ್ವ ಭಾವ ಉಳ್ಳವರಿಗೆ ಅಥವಾ ತನುಮನವನ್ನ ಹಿತಮಿತಿಗೆ ಅಥವಾ ಪಾರಮಾರ್ಥದ ವಿಚಾರಕ್ಕೆ ಹಚ್ಚಕ್ಕೋಸ್ಕರ ಕೆಲವು ಕರ್ಮಗಳನ್ನ ಹೇಳ್ತಾರ. ಯಾಕ ಮನಸ್ಸು ಸುಮ್ನ ಕುಂದ್ರಂದ್ರ ಕುಂದ್ರೋದಿಲ್ಲ. ಅದಕ್ಕೊಂದು ಸಂಗೀತ ಅಥವಾ ಒಂದು ತತ್ವಗಳನ್ನ ಕೊಟ್ಟು ಅಥವಾ ಭಜನೆಯನ್ನು ಕೊಟ್ಟು ವ್ಯಾದ್ಯವನ್ನ ಕೊಟ್ಟು ಏನಾರ ಆಧಾರಗಳನ್ನ ಕೊಟ್ಟು ಕುಂದ್ರಸ್ತಾರೆ. ಸಣ್ಣ ಮಕ್ಕಳು ತಾಯಿ ಕೆಲಸ ಮಾಡ್ಬೇಕಾರ ಸಣ್ಣ ಮಕ್ಕಳು ಸುಮ್ನ ಕುಂದ್ರ ಅಂದ್ರ ಕುಂದ್ರೋದಿಲ್ಲ. ಅವ್ರ ಮುಂದೆ ಅವರ ಆಟ ಸಾಮಾನುಗಳು ಕೊಟ್ಟು ಹೆಂಗ ತಾಯಿ ಕೂಸ್ ಕುಂದ್ರಸ್ತಾರ, ಹಂಗ ಈ ಮನಸ್ಸು ಶರೀರ ಕುಂತ್ರಲ್ಲ ಅಂದ್ರೆ ಯಾವ್ದಾದ್ರ ರೀತಿ ಸಂಗೀತದ ಮುಖಾಂತರ ಸಂಗೀತ ಅತಿ ಶೀಘ್ರದಲ್ಲೇ ಮನವನ್ನ ಏಕಾಗ್ರತೆಗೊಳಿಸೋದಾಗ್ಲಿ ಅಥವಾ ಆ ಕಡೆಯಿಂದ ಈ ಕಡೆ ಕರ್ಸೋದಕ್ ಶಕ್ತಿ ಯಾವ್ದಕ್ಕೈತಿ ಅಂದ್ರ ಸಂಗೀತಕ್ಕೈತಿ. ಅದಕ್ಕ ಬಹಳ ಜನ ಮಹಾತ್ಮರ ತತ್ವಗಳ ರೂಪದೊಳಗ ಈ ಪಾರಮಾರ್ಥ ವಿಚಾರವನ್ನ ತಿಳಿಸ್ತಾರ. ಹಂಗ ಇವನ್ನೆಲ್ಲ ಕುಂದ್ರಸತಂದ್ರ ಇವೆಲ್ಲ ಕರ್ಮ ಹೇಳ್ತಾವ. ಆದ್ರ ಜ್ಞಾನಕ್ ಬಂದ್ರ ಬಿಡೋ ಅವನ್ನೆಲ್ಲ ಬಿಸ್ಯಾಕ ನೀನ್ ಬದ್ದದಿ ಅಂತೆ, ನೀನ್ ಹುಟ್ಟಿದಿ ಅಂತೆ, ಮತ್ ಸಾಯದ್ರೊಳಗ ಮುಕ್ತ ಆಗ್ಬೇಕಂತೆ, ಹಂಗಂತೆ ಹಿಂಗಂತ ಹೇಳ್ತೀವಿ. ಬಿಡೋ ಅವನ್ಗೆ ತನವ್ಯಾಕ್ ದಂಡಸಕ್ ಹೊಕ್ಕಿ, ಮನವ್ಯಾಕ್ ನಿಲ್ಸಕ್ ಹೊಕ್ಕಿ, ಅವನ್ಯಾಕ್ ಮಾಡಕ್ ಹೊಕ್ಕಿ ಅಂತ ಏನ್ ಹೇಳ್ತದ? ಜ್ಞಾನ ಹೇಳ್ತದ. ಹಂಗ ಇಲ್ಲಿ ನೀನು ಇವನ್ ನಿನಗ್ ಕರ್ಮಾಪಾಸನಗಳು ಹೇಳ್ತಾರಂದ್ರ ಪೂರ್ವ ಸ್ಥಿತಿ ಒಳಗೆ ಹೇಳಿರ್ತಾರ ಅಷ್ಟ. ಸುಳ್ಳ ತಿಳ್ಕಂದ್ರ ಅದನ್ನ ಸುಳ್ಳು ಹೇಳಿ ಬಿಡಿಸ್ತಾರ. ಇವತ್ ಸಹಜಾನಂದ ಅಪ್ಪಗಳು ಒಂದು ವಿಚಾರ ಬಿಡಿಸಿದ್ರ, 17 ಭಾಗ ಮಾಡಕ್ಕಪ್ಪ. 17 ಭಾಗ ಮಾಡಕ್ ಬರಲ್ಲ ಅಂದ್ರೆ ಏನ್ ಮಾಡಕ್? ಒಂದ್ ಸೇರಿಸ್ಬೇಕು, 18 ಮಾಡ್ಬೇಕು. ಸುಮ್ನ ಅದೇನ್ ಭಾಗದಾಗ ಯಾರಿಗೂ ಹೋಗೋದಿಲ್ಲ. ಸುಮ್ನ ಸೇರಿಸಿದ್ರು ಒಂದು 18 ಮಾಡಿದ್ರು. ಒಬ್ಬನಿಗೆ ಅರ್ಧ ತಗೊಳಕ್ ನೀನ್ ಇದೇನು 9 ತಗ ಅಂದ್ರು. ಮತ್ ಇನ್ನು 9 ಉಳಿತಂದ್ರ ಇನ್ನೊಬ್ಬನಿಗೆ ನೀನ್ 5 ತಗ ಅಂದ್ರ ಇನ್ನೊಬ್ಬನಿಗೆ 2 ಕೊಟ್ರು ಅಂತ ಹಿಂಗ. ಎದಕ್ಕ? ಸುಮ್ನ ಹೇಳಕ. ಯಾವ್ದನ್ ಹೇಳಕ ಅಂದ್ರ ನೀನು ಇರೋದ ಪರಮಾತ್ಮ ಸ್ವರೂಪದಿ, ಜೀವಾತ್ಮ ನೀನ್ ಅದಿ ಅಂತ ತಿಳ್ಕೊಂಬಿಟ್ಟಿದ್ಯಲ್ಲ, ಅದನ್ನ ತಿಳ್ಸಕ್ ಹಿಂಗ್ ಹೇಳಿದಾರ. ಜ್ಞಾನದ ವಿಚಾರದೊಳಗ ಹೋದ್ರ ಅಲ್ಲಿ ಶರೀರ ತ್ರಾಸ್ ಮಾಡಿಕೊಳ್ಳೋದು ಸರಿ ಅಲ್ಲ. ಜ್ಞಾನಿ ಲಕ್ಷಣ ಅಲ್ಲ. ಜ್ಞಾನಿ ತಿಳಿವಿನಿಂದ, ವಿಚಾರದಿಂದ, ಸೂಕ್ಷ್ಮ ವಿಚಾರದಿಂದ ಬಲ್ಲಂತವರ ನುಡಿಗಳಿಂದ ತಿಳಿಬೇಕಾಗ್ತದ. ಅದನ್ನ ಸುಮ್ನೆ ವ್ಯರ್ಥವಾಗಿ ದೇಹ ದಂಡನೆ ಮಾಡೋದು ಇದನ್ನೆಲ್ಲ ಮಾಡ್ತಾವಂದ್ರ ಇದು ಪೂರ್ವ ವಿಚಾರದೊಳಗ ಐತಿ. ಯಾವಾಗ? ಕರ್ಮಕಾಂಡದೊಳಗ ಇವೆಲ್ಲ ಅದಾವ. ಜ್ಞಾನದೊಳಗ ವಿಚಾರ ತಿಳಿಸಿದ್ರಂದ್ರ ಕೇವಲ ವಿಚಾರದಿಂದ, ಕೇವಲ ನುಡಿ ಮಾತ್ರದಿಂದ ಎಲ್ಲದ ಮರೆಯಾಗ್ತದೆ ಅನ್ನೋ ವಿಚಾರವನ್ನ ತಿಳಿಸ್ತಾರ. ಬೇರೆಯಾಗಿ ಸ್ವರೂಪದ ಅನುಭವ ತಕ್ಕೊಳ್ಳಲಿಕ್ಕೆ ಹೋಗಬಾರದು. ಬೇರೆಯಾಗಿ ಸ್ವರೂಪದ ಅನುಭವವನ್ನ ತಕ್ಕೊಳ್ಳಲಿಕ್ಕೆ ಹೋಗಬಾರದು ಅಂದ್ರ, ನಾನು ಬೇರೆ ಅದನಿ, ದೇವ್ರು ಬೇರೆ ಐತಿ, ಅದನ್ನ ಬೇರೆ ಮಾಡಿ ನಾನು ಅದನ್ನ ಅನುಭವ ತಗಂತನಿ. ನಾನು ದಿನಾ ಪೂಜೆ ಮಾಡಿ ಬಲಗಡೆ ಹೂ ಕೂಡ ಒಂದು ಹೂ ಇಸ್ಕಂತಾನೆ, ಎಡಗಡೆ ಹೂ ಕೂಡ ಒಂದು ಹೂ ಇಸ್ಕಂತಾನೆ. ನನಗ್ ವರ ಹೇಳ್ತತಿ, ಹಂಗ ಹೇಳ್ತತಿ. ದೇವ್ರು ನನಗಿಂತ ಭಿನ್ನವಾಗಿ ಐತಿ, ಬೇರೆ ಐತಿ ಅಂತ ನೀನ್ ಅನುಭವ ತಗನಕ್ ಹೊಕ್ಕಿ ಅಂದ್ರ ಹಂಗ ತಗನಕ್ ಹೋಗಬಾರದು. ಇಲ್ಲಿ ಅನುಭವ ಅಂದ್ರ ಆ ಸ್ವಸ್ವರೂಪನೇ, ಅರಿವು ಸ್ವರೂಪನೇ ನಾನದ ನಿಂತ ಅನುಭವ ತಗ. ನೀನು ಭಿನ್ನ ಭಿನ್ನ ಭಾವ ಮಾಡಿಕೊಂಡು ಬೇರೆ ಬೇರೆಯಾಗಿ ನೀನ್ ಅನುಭವ ತಗಂತೀನಿ ಅಂದ್ರ ಇದಕ್ ಮಹಾತ್ಮರು ಬಲ್ಲಂತವ್ರು ಇದಕ್ ಒಪ್ಪೋದಿಲ್ಲ. ಮತ್ತೆ ಯಾವ್ದಕ್ ಅನುಭವ ಅಂತಾರಂದ್ರ ಆ ಅರಿವು ಸ್ವರೂಪ ತಾನದನೆ ಅಂತ ತನ್ನೊಳಗ ಅರಿವಿನಿಂದ ವಿಚಾರದಿಂದ ಅನುಭವಿಸ್ ನೋಡಪ್ಪ. ಅದಕ್ಕ ಹಂಗ ಹೇಳ್ತಾರ. ಅದರಿಂದ ಆ ರೀತಿಯಾಗಿ ನೋಡು, ನೀನು ನಿನ್ನ ಸ್ವರೂಪವನ್ನು ಬೇರೆ ಮಾಡಿ ನೀನ್ ತಗನಕ್ ಹೋಗ್ಬೇಡ. ಅಂದ್ರ ಆತ್ಮನ ಬೇರೆದನ, ದೇಹನ ನಾನೊಬ್ಬನ್ ಬೇರೆದನಿ. ನಾನ್ ಇದನ್ನ ಯೋಗ ಮಾಡಿ ತಪಸ್ ಮಾಡಿ ಇದನ್ ಮಾಡಿ ನನ್ನೊಳಗಿರೋ ಆತ್ಮನನ್ನ ಕಾಣ್ತಾನೆ ಕೂಡ್ತಾನೆ ಅಂತ ಹಿಂಗ ಬೇರೆ ಮಾಡ್ಬೇಡ. ಇರದ ನೀನದಿ, ಆ ಸ್ವರೂಪನ ನೀನದಿ ಅಂತ ಯಾಕೆ ತಿಳಿಯಪ್ಪ. ಬೇರೆ ಮಾಡಿ ತಿಳಿಯಕ್ ಹೋಗ್ಬೇಡ. ಆದರೆ ಬುದ್ಧಿಯಲ್ಲಿ ಅನುಭವ ಪ್ರತಿಫಲಿಸದೆಯೂ ಸಾಗದು. ಆತ್ಮಸ್ಥಿತಿಯನ್ನು ಅನ್ಯ ವಸ್ತುವಿನಂತೆ ಹೇಳಲಿಕ್ಕೆ ಹೋಗಬಾರದು.
ಮತ್ ಇಲ್ಲಿ ಇದು ವಿಚಾರ ಆದ್ರೂ ಕೂಡ ಇದಕ್ ಸ್ವಲ್ಪ ಬುದ್ಧಿ ಬೇಕಾಗತ್ತೆ. ಒಂದಿಟ್ಟು ಪ್ರಥಮ ಹಂತದೊಳಗೆ ಸಾಮಾನ್ಯ ಅರಿವು ಬೇಕಾಗ್ತದ. ಸಾಮಾನ್ಯ ಅರಿವಿನ ಸಾಧನದಿಂದ ಪರಿಪೂರ್ಣವಾದ ಅರಿವನ್ನು ತಿಳಿಯೋದಕ್ ಸಾಧ್ಯ ಆಗ್ತದೆ. ಮತ್ತೆ ಏನು ಸಾಮಾನ್ಯ ಅರಿವು ಅಥವಾ ಸಾಮಾನ್ಯ ಬುದ್ಧಿ ಏನ್ ಮಾಡ್ತದಂದ್ರ, ಇಂಥ ಸಜ್ಜನರ ಸಂಘ ಮಾಡಪ್ಪ, ಇಂಥ ಅನುಭವಿಗಳ ಸಂಘ ಮಾಡಪ್ಪ, ಇಂಥವ್ರನ್ನ ಈ ಸಂಘದೊಳಗ ಇದ್ದೆ ಅಂದ್ರ ನಿನಗೆ ಈ ಪಾರಮಾರ್ಥ ವಿಚಾರ ತಿಳಿತೈತಿ, ಈ ಅನುಭವ ತಿಳಿತೈತಿ ಅಂತ ಇದು ಸಾಮಾನ್ಯ ಬುದ್ಧಿ. ಇಲ್ಲಿಂದ ಅಲ್ಲಿ ಮುಂದಕ್ಕೆ ಹೋಗ್ತದ. ಮತ್ ಇಲ್ಲಿ ಮುಂದಕ್ಕೆ ಹೋದ್ಮೇಲೆ ಅಂದ್ರ ಬುದ್ಧಿಯಲ್ಲಿ ಅನುಭವ ಪ್ರತಿಫಲಿಸದೆಯೂ ಸಾಗದು. ಅಂದ್ರ ಹಂಗ ಸಾಮಾನ್ಯ ಅರಿವು ಬುದ್ಧಿ ಬಂದ್ಮೇಲೆ ಮುಂದಕ್ಕೆ ಹೋಗತ್ತೆ. ಹೋಗ ಅವ್ರನ್ನ ಕೇಳ, ಸುಮ್ನ ಕುಂತ ಯಾಕೆ ಕಾಲ ಕಳಿತಿ? ನಮ್ಮ ಆತ್ಮರ್ ನುಡಿನಾರ ಒಂದಿಟ್ಟು ಕೇಳ್ಕೊಂತ ಕೂತ್ಗ. ಇವತ್ ತಿಳಿಲಿದ್ರ ನಾಳಿಗಾರ ತಿಳಿತೈತಿ. ಇಲ್ಲ ಹೌದು ಬಿಡು, ನನಗೆ ಇವತ್ ತಿಳಿಲಿದ್ರೆ ಇನ್ನೊಂದ್ ದಿನಕ್ಕಾರ ತಿಳಿಲಿ, ಹೋಗ್ಲಿ ಇನ್ನೊಂದ್ ಜನ್ಮಕ್ಕಾರ ತಿಳಿಲಿ ಅಂತಾನು ಕೇಳೋದಿರ್ತಾರ. ಅಷ್ಟರ ಬಂತಂದ್ರ ಆ ಆತ್ಮಸ್ಥಿತಿಯನ್ನು ಅನ್ಯ ವಸ್ತುವಿನಂತೆ ಹೇಳಲಿಕ್ಕೆ ಹೋಗಬಾರದು. ನೀನೇನಾರ ಆತ್ಮ ವಿಚಾರ ಹೇಳ್ತೀಯ ಅಂದ್ರ, ಆತ್ಮ ವಸ್ತುವಂದ್ರ ಈಗ ನಾವ್ ಬೇರೆ ಏನಾರ ಹೇಳಕ್ ಹೋಗ್ತೇವೆ, ನಮ್ ಬಿಟ್ಟು ಹಿಮಾಲಯ ಪರ್ವತ 8.5 ಕಿಲೋಮೀಟರ್ ಎತ್ತರ ಐತಿ, ಇಷ್ಟ ಅಗಲ ಹಿಡ್ಕೊಂಡತಿ, ಅಲ್ಲಿ ಹಿಮ ಬೀಳ್ತತಿ. ಹಿಮ ಬೀಳ್ತದಂತ ಅಲ್ಲಿ 110 ಡಿಗ್ರಿ ಶೀತ ಇರ್ತದಂತ, ಮಂಜ್ ಹಂಗ ಬೀಳ್ತದಂತಪ್ಪ. ಹಂಗಂತಪ್ಪ ಹಿಂಗಂತಪ್ಪ ಅಂತ ಯಾವ್ದೋ ಅಜ್ಜಿ ಕತಿ, ಯಾವ್ದೋ ರಾಜನ್ ಕತಿ, ಮಹಾರಾಜನ್ ಕತಿ ಹೇಳ್ದಂಗ ಆತ್ಮ ವಿಚಾರವನ್ನ ಹೇಳಬಾರದು, ಹಂಗ ಹೇಳಲಿಕ್ಕೂ ಹೋಗಬಾರದು. ಯಾಕಂದ್ರ ಆತ್ಮವನ್ನ ನೀನು ಬಿನ್ನಿಟ್ಟು ಹೇಳ್ತಿ ಅಂದ್ರ ಅದ ಜ್ಞಾನನೇ ಅಲ್ಲ, ನಿನಗೇನು ತಿಳಿದೇ ಇಲ್ಲ ಅಂತ. ಇಲ್ಲಿ ಆತ್ಮ ವಿಚಾರ ಆಧ್ಯಾತ್ಮ ಯಾವ್ದಂದ್ರ, ನೀನ್ ಆತ್ಮ ಸ್ವರೂಪನೇ ನೀನದಿ ಅಂತ ಹೇಳೋದು ಆಧ್ಯಾತ್ಮ ವಿನಃ, ನೀನದ ಆತ್ಮ ಎಲ್ಲೋ ಎಷ್ಟೋ 1000 ಕಿಲೋಮೀಟರ್ ದೂರ ಐತಿ, ಅದನ್ನ ಹಿಂಗ ತಪಸ್ಸನ್ನ ವಾಹನದಿಂದ ಹೋದ್ರ ಸಿಕ್ತತಿ, ಹಂಗ ಹೋದ್ರ ಸಿಕ್ತತಿ, ಹಿಂಗ ಹೋದ್ರ ಸಿಕ್ತತಿ ಅಂತ ನೀನ್ ಎಂದು ಬ್ಯಾರಿಟ್ಟಿ ಹೇಳಕ್ ಹೋಗಲೇಬಾರದು. ಯಾಕ ಅದ ಅಲ್ಲೆಲ್ಲಿ ಇಲ್ಲ. ಆತ್ಮ ಸ್ವರೂಪ ನೀನೇ ಅದಿ ಅಂತ ಹೇಳ್ಬೇಕ ವಿನಃ ಅದನ್ನ ಎಲ್ಲಾರ ಕೊಂಕಣ ಸುತ್ತಿ ಎಂಬ ಆಮೇಲೆ ನಿನಗ್ ಮೈಲಾರಕ್ ಬರಕ್ ದಾರಿ ಸಿಗ್ತತಿ ಅಂತ ಹೇಳೋದಲ್ಲ. ಅದು ಯಥಾರ್ಥವಾಗಿರ್ತಕ್ಕಂಥದ್ದು, ಸತ್ಯ ಸಹಜವಾಗಿರ್ತಕ್ಕಂಥದ್ದು. ಅದನ್ನ ಯಥಾರ್ಥವಾಗಿರ್ತಕ್ಕಂಥದ್ದನ್ನ ಯಥಾರ್ಥವಾಗಿ ತಿಳಿಸು, ಸಹಜವಾಗಿರ್ತಕ್ಕಂಥದ್ದನ್ನ ಸಹಜವಾಗಿ ತಿಳಿಸು. ಅದು ಯಾವಾಗ್ಲೂ ಇದ್ದಂತೆ ಇರುವಂತದ್ದನ್ನ ಯಾವಾಗ್ಲೂ ಹೆಂಗೈತಿ ಹಂಗ ತಿಳಿಸೋದನ್ನ. ನೀನ್ ಅದನ್ ಮತ್ತೆ ಎಲ್ಲೋ ದೂರ ಐತಿ, ಅದ್ ಹಂಗೈತಿ ಹಿಂಗೈತಿ, ಹಂಗ ಮಾಡಿದ್ರೆ ಸಿಕ್ತತಿ, ಹಿಂಗ್ ಮಾಡಿದ್ರೆ ಸಿಕ್ತತಿ ಅಂತ ನೀನು ಅದನ್ನ ತಿಳ್ಸಕ್ ಹೋಗ್ಬಾರದು. ಯಾಕಂದ್ರ ಹಂಗ ನೀನ್ ಹೇಳ್ತಿ ಅಂದ್ರ ಅದು ಇಲ್ಲಿ ಜ್ಞಾನಕ್ಕೆ ತಪ್ಪಾಗ್ತದ. ಇಲ್ಲಿ ಜ್ಞಾನ ಏನ್ ಹೇಳ್ತದ? ಆತ್ಮಜ್ಞಾನ, ಪಾರಮಾರ್ಥ ಜ್ಞಾನ ಇರದ ನೀನು ಬ್ರಹ್ಮ ಸ್ವರೂಪದೇ ಅಂತ ಹೇಳ್ತತಿ. ಮತ್ ಇನ್ನೊಂದೇನು ಏನು ತರ್ಲೇಬೇಡ. ಜೀವ ಹಂಗಿಂಗ ಅಂದ್ರ ಸುಮ್ನೆ ಅವ್ನ ಯಾಕೆ ತರ್ತೀಯಪ್ಪ? ನಿನಗ್ ಮಾಡಕ್ ಕೆಲ್ಸ ಇಲ್ಲೇನ? ನಿನಗ್ ತಿಳುವಳಿಕಿಲ್ಲೇನ? ನಿನಗ್ ಅಜ್ಞಾನ ಇಲ್ಲೇನು? ಮೂಢ ಮನಜನೆ, ಬುದ್ಧಿ ಇನವೇ, ಮತಿ ಉಂಟೆ. ಯಾಕೆ ಇವನ್ನೆಲ್ಲ ಹೇಳ್ತಾರಂದ್ರ, ನೀನ್ ಪರಮಾತ್ಮ ಸ್ವರೂಪದಿ ಅಂತ ತಿಳಿಲ್ದಂಗ ಎಲ್ಲಾರು ಹುಡ್ಕಂತ ಹೋಗಿ ಅಂದ್ರ ಅದಕ್ ನಿನಗ್ ಬುದ್ಧಿ ಐತೇನ, ಮತಿ ಐತೇನ ಅಂತ ಹೇಳ್ತಾರ. ಆದ್ರ ಮತ್ತೆ ಏನ್ ಹೇಳ್ಬೇಕಪ್ಪ ಅಂದ್ರ ಇಲ್ಲಿ ಅದನ್ನ ಅನ್ಯ ವಸ್ತುವಿನಂತೆ, ಆತ್ಮಸ್ಥಿತಿಯನ್ನ ಅನ್ಯ ವಸ್ತುವಿನಂತೆ ಹೇಳಲಿಕ್ಕೆ ಹೋಗಬಾರದು. ಆದರೆ ರಹಸ್ಯ ತಿಳಿಸದೆ ಸ್ತಬ್ಧವಾಗಿ ಕೂಡುವುದು ಸಲ್ಲದು. ಮತ್ತೆ ನೀನು ಅದನ್ನ ಬೇರೆ ಅಂತ ಹೇಳಕ್ ಹೋಗ್ಬೇಡ. ನೀನ್ ಎಂದೆಂದು ನೀನ್ ಯಾರ್ತಾಗಾದ್ರೂ ಆತ್ಮ ವಿಚಾರ ಹೇಳ್ತಿ ಅಥವಾ ಆತ್ಮ ವಿಚಾರ ಮಾತಾಡ್ತಿ ಅಥವಾ ಆತ್ಮ ವಿಚಾರ ಕೇಳಿಸ್ಕಂತಿ ಅನ್ನೋದಾದ್ರ ಅದ್ ಒಂದೇ ಐತಿ ಅಂತ ಕೇಳು, ಅದನ್ನ ನಾನೇ ಅದನ್ನೇ ಅಂತ ಕೇಳು. ಅದನ್ನ ಭಿನ್ನಿಟ್ಟು ಎಂದು ಕೇಳಕ್ ಹೋಗ್ಬೇಡ. ಮತ್ತೆ ನೀನು ಅದರ ರಹಸ್ಯವನ್ನು ತಿಳಿಸದೆ ಅಂದ್ರ ನೀನ್ ತಿಳಿದಿದ್ದಾಗಿದ್ದು ತಿಳಿಬೇಕಾರ್ನು ಹಿಂಗ ತಿಳಿ. ನೀನ್ ಯಾರಿಗಾರ ಏನಾರ ನಿನಗ್ ತಿಳಿಸ್ತಾರಂದ್ರ ಯಥಾರ್ಥ ಆತ್ಮಜ್ಞಾನವನ್ನ ತಿಳಿಸ್ತಾರಂದ್ರ ಅದನ್ನ ಯಥಾರ್ಥವಾಗಿ ತಿಳಿ. ಮತ್ತೆ ತಾನು ತಿಳಿದ ನಂತರ ಅದನ್ನ ನೀನು ಬ್ಯಾರೆ ಮಾಡಿ ಹೇಳಕ್ ಹೋಗ್ಬೇಡ. ಆ ರಹಸ್ಯ ತಿಳಿಸದೆ ಸ್ತಬ್ಧವಾಗಿ ಕೂಡುವುದು ಸಲ್ಲದು. ನಿನಗೆ ಈ ಆತ್ಮ ವಿಚಾರದ ರಹಸ್ಯ ನಿನಗ್ ತಿಳಿದತಿ ಅಂದ್ರ
ಪಾರಮಾರ್ಥದ ಸ್ವರೂಪ ನಾನು ಪರಮಾತ್ಮ ಸ್ವರೂಪನೇ ಅದಾನೆ ಅನ್ನೋದು ನಿನಗೆ ತಿಳಿದೈತಿ ಅನ್ನೋದಾದ್ರ ಈ ರಹಸ್ಯವನ್ನು ನೀನ್ ಇಟ್ಕೊಂಡು ಸುಮ್ನೆ ಇಲ್ಲ ನಾನು ಅವ್ರನ್ನ ಸೇರ್ಲಿಲ್ಲ ಇವ್ರನ್ನ ಸೇರ್ಲಿಲ್ಲ ಏಕಾಂತದಾಗ ಇರಕಂದತಿ ಹಂಗಂತತಿ ಹಿಂಗಂತತಿ ಅಂತ ತಿಳಿದು ನೀನ್ ಯಾವ್ದೋ ಮರದ ಮೂಲೆಯೊಳಗ ಎಲ್ಲೇ ಅಡವಿ ಅರಣ್ಯದೊಳಗ ಹಂಗ ನೀನ್ ಕುಂದ್ರೋದು ಅದು ಶ್ರೇಯಸ್ಸಲ್ಲ, ಅದು ಶ್ರೇಷ್ಠವಲ್ಲ, ಅದು ಸಲ್ಲದು. ನಿನಗ್ ತಿಳಿದತ್ತಲ್ಲ, ನೀನ್ ಉಂಡ ಆನಂದ ಅನುಭವಿಸಿದೆಯಲ್ಲ, ಅದರ ರಹಸ್ಯವನ್ನ ನೀನ್ ತಿಳಿಸು. ಯಾವ್ದ ರಹಸ್ಯ? ಪಾರಮಾರ್ಥದ ರಹಸ್ಯ, ಆತ್ಮ ರಹಸ್ಯ, ತಾನು ಅರಿವು ಸ್ವರೂಪನೇ ಅದನ್ನದ ರಹಸ್ಯ. ಅವ್ರಿಗೆ ಅದನ್ನ ತಿಳಿಸು. ಹೆಂಗ ತಿಳಿಸ್ಬೇಕ್ರಿಪ್ಪ ಅಂದ್ರ ಅಣುವಿನಿಂದ ಅಂತ ಹೇಳ್ತಾರ. ಇವತ್ತು ಒಂದು ದೃಷ್ಟಾಂತ ಕೊಟ್ಟಿದ್ರು ಅಪ್ಪರು, ಮಾಲಿಂಗಪುರದ ಸಹಜಾನಂದ ಅಪ್ಪರು. ನೀನ್ ಮನ್ಯಾಗ ರೂಮ್ನಾಗ ಮಲಗಿದಿ, ಕಿಟಕಿ ಹಾಕಿದಿ, ಬಾಗ್ಲ ಹಾಕಿದಿ, ಲೈಟ್ ಕಳಗಿದಿ, ರಗ್ ಅಷ್ಟು ಮುಚ್ಕೊಂಡಿ, ಕಣ್ಣು ಮುಚ್ಕೊಂಡಿ. ಕತ್ಲಾತ್ ಅವಾಗ ಲೈಟ್ ಕಳಗಿದ ಕೂಡ್ಲ ಕತ್ಲಾತ್, ಕಿಟಕಿ ಬಾಗ್ಲಾಗ ಹಾಕಿದ ಕೂಡ್ಲ ಹೊರಗಿಂದ ಬರೋದು ಕತ್ಲಾತ್, ಎಲ್ಲಾ ಕತ್ಲಾತ್, ರಗ್ಗು ಮ್ಯಾಲ ಪೂರ ಪ್ಯಾಕ್ ಮಾಡ್ಕೊಂಡಿ, ಅವಾಗ ಒಟ್ ಕತ್ಲಾತ್. ಇನ್ನು ಕಣ್ಣ ಮುಚ್ಚಿದೆ ಅಂದ್ರ ಪೂರ ಕತ್ಲನ ಆಗಿ ಹೋತ. ಮತ್ತೆ ಹಿಂಗ ಕತ್ಲಾದಾಗ ಕನಸು ಬಿತ್ತಪ್ಪ. ಕನಸ್ನಾಗೆಲ್ಲ ಜನ ಓಡಾಡ್ತಿದ್ರಲ್ಲ, ಅದನ್ನ ಯಾವ ಕಣ್ಣದ್ದ ನೋಡಿದಿ, ಯಾವ ಬೆಳಕ್ನಾಗ ನೋಡಿದಿ ಅಂತ ಸತ್ಯ ಅಲ್ಲ, ಹೇಳ್ತಿಯಲ್ಲ. ಈಗ ನಾನು ಕಿಟಕಿ ಹಾಕ್ಯಂದಿದ್ದೆ, ಬಾಗ್ಲ ಹಾಕ್ಯಂದಿದ್ದೆ, ಎಲ್ಲಾ ಮುಚ್ಕೊಂಡಿದ್ದೆ, ಲೈಟ್ ಕಳವಿದ್ದೆ, ಕಣ್ಣು ಮುಚ್ಕೊಂಡಿದ್ದೆ, ಕತ್ಲಾಗಿತ್ತು, ಓಕೆ ಒಪ್ಪಿಗೆಂದ್ವಿ, ಅಲ್ಲಿ ತನಕ ಒಪ್ಪಿಗೆಂದ್ವಿ. ನಿದ್ದಿನೂ ನನಗೆ ಹತ್ತತು, ಅದು ಸರಿ, ಎಲ್ಲ ಕತ್ಲಾವರಿಸಿತ್ತು, ಓಕೆ. ಆಮೇಲೆ ಒಂದು ಕನಸು ಬಿತ್ತು, ಅದ್ರಾಗ ಜನ ಓಡಾಡ್ತಿದ್ರು, ಸೂರ್ಯ ಇನ್ನೇನು ಹೊತ್ತು ಮಧ್ಯಾಹ್ನ ಮಟ ಬಿಸಿಲಾಗಿತ್ತು ಅಂದ್ರ ಆ ಮಧ್ಯಾಹ್ನ ಮಟ ಬಿಸಿಲು ನೋಡಿದ್ಯಾರ ಯಾರು? ಮತ್ತೆ ಅಲ್ಲಿ ಜನ ಬಂದ್ರು, ಅವ್ರು ಬಂದ್ರು, ಇವ್ರು ಬಂದ್ರು ಅಂತ ನೋಡಿದಾರ ಯಾರು? ರೇ ಕಣ್ಣು ಮುಚ್ಚಿದಿ, ನಿದ್ದಿನೂ ಮಾಡ್ತಿ, ಕತ್ಲ ಆವರಿಸಿತಿ, ನಡ ರಾತ್ರಿ. ಮತ್ತೆ ನಿನಗ್ ಬೆಳಕಿನ ಎಲ್ಲಾ ಅನುಭವಗಳು ನಿನಗ್ ಕಂಡು ಕೇಳಿದ್ವು ನೋಡಿದೆ ಅಂದ್ರ ಮತ್ತೆ ಇದನ್ನ ನೋಡಿದ್ಯಾರ ಯಾರು? ಆ ನೋಡ್ದ್ಯಾನ ಏನ್ ಅದನಲ್ಲ, ಅವನ ನೀನು, ಅವನೇ ಆತ್ಮ, ಅವನೇ ಪರಮಾತ್ಮ, ಅದೇ ಸತ್ಯ. ಮತ್ ಈ ಕಣ್ಣು ಸತ್ಯ ಅಲ್ಲೇನು ಅಲ್ಲ. ಈ ಕಣ್ಣು ಸತ್ಯ ಇದ್ದಿದ್ರೆ ಯಾವಾಗ್ಲೂ ಕಾಣ್ಬೇಕಾಗಿತ್ತು. ಕಣ್ಣು ಮುಚ್ಚಿದ್ರು ಕಾಣ್ಬೇಕಾಗಿತ್ತು, ಕಣ್ಣು ಬಿಟ್ರು ಕಾಣ್ಬೇಕಾಗಿತ್ತು. ಯಾಕಂದ್ರೆ ಈ ಹೊರಗಿನ ಕಣ್ಣು ಮುಚ್ಚಿದ್ ಕೂಡ್ಲ ಕತ್ಲಕತಿ. ಈ ಕಣ್ಣು ಮುಚ್ಚಿದ್ರು ಕೂಡ ಆ ಬೆಳಕೊಂದು ಯಾವಾಗ್ಲೂ ಉಳ್ದತ್ತಲ್ಲ, ಅದು ನೀನು. ಅಂತ ರಹಸ್ಯವನ್ನ ನೀನ್ ತಿಳಿಸು, ಆತ್ಮ ವಿಚಾರದ ರಹಸ್ಯವನ್ನ ನೀನ್ ತಿಳಿಸು. ಹಂಗಾರ ಜಾಗ್ರ ಸ್ವಪ್ನ ಸತ್ಯ ಅಂತ ತಿಳ್ಕೊಂತ ಬಂದಿ. ಮನಸ್ಸು ಬುದ್ಧಿ ಇಂದ್ರಿಯ ಇವ ಸತ್ಯ, ಇವ ನಾನು ಅಂದಿ. ನಿದ್ದೆ ಮಾಡಿದ ಕೂಡ್ಲೆ ಎತ್ತಾಗ ಓದ್ಬೇಕು. ಹೆಂಡತಿ ಮಕ್ಕಳು ಅಡವು ಆಸ್ತಿ ಹೊಲ ಮನಿ ಧನ ಇವೆಲ್ಲವೂ ಸುಖ ಐತಿ ಅಂದ್ವಿ. ನಿದ್ದೆ ಎತ್ತಿದ ಕೂಡ್ಲೆ ಎಲ್ಲಿ ಓದ್ವು? ಮತ್ತೆ ನಿದ್ದಿಗಣ್ಣಾಗಿದ್ದಾಗ ಯಾರು ಎದಳಿಸಿದ್ರು ಬೈತಿ ಅಲ್ ನೀನ್ ಒಳ್ಳೆ ನಿದ್ದೆ ಎತ್ತಿದಾಗ. ಮತ್ತೆ ಅಂತ ಬೈ ಅಂತದ್ ಏನಿತ್ತ ಅಲ್ಲಿ ನಿದ್ದಿಗಣ್ಯಾಗ? ಅಡವಿಲ್ಲ, ಆಸ್ತಿ ಇಲ್ಲ, ಹೆಂಡ್ತಿಲ್ಲ, ಮಕ್ಕಳಿಲ್ಲ, ಶ್ರೀಮಂತಿಕಿಲ್ಲ, ನಿನ್ನ ಅಧಿಕಾರ ಇಲ್ಲ, ನಿನ್ನ ಅಂತಸ್ತಿಲ್ಲ. ಒಳ್ಳೆ ನಿದ್ದೆ ಎತ್ತಿ ನೀನ್ ಮನೆಗಿದಾಗ ಎದ್ಮೇಲೆ ಬಾರಿ ಚೆನ್ನಾಗ್ ಒಳ್ಳೆ ನಿದ್ದೆ ಆತ ಅಂತ ಹೇಳ್ತಿ. ಒಳ್ಳೆ ನಿದ್ದೆ ಟೈಮ್ನಾಗ ನೀನ್ ಎಬ್ಸಿದ್ರೆ ಯಾರ ದುಡ್ಡು ಕೊಡಾಕ ಎಬ್ಸಿದಾನ ಹೇಳೋ ಮರಿ ಅಂದ್ರ ಥೋ ಅಂತಂದ್ ಬೈತಿ, ಇಲ್ಲ ಒಡೆಯಕ್ ಹುಕ್ಕಿದ್ ಮಾಡ್ತಿ ಅಲ್ಲ. ಮತ್ತೆ ಅಲ್ಲಿ ಯಾವ ಆನಂದ ಇತ್ತು? ಇವ್ ಯಾವು ಇಲ್ಲಲ್ಲ. ಆ ಆನಂದ ಇತ್ತಲ್ಲ, ಆ ಸ್ವರೂಪವೇ ನಿಂದು, ಅದೇ ನೀನು. ಈ ರೂಮ್ನಾಗ ಕತ್ಲಾತು ಅಂತ ಹೇಳಿದಿ, ಓಲಿ ಕತ್ಲಾತೋ ರೂಮಿಗ್ ಕತ್ಲಾತೋ ನಿನ್ ಕಣ್ಣಿಗ್ ಕತ್ಲಾತೋ? ಕಣ್ಣೇನಾರ ಕುಲ್ಡಾತೇನು? ಕಣ್ಣು ಕುಲ್ಡಾಗಿಲ್ಲ, ಕತ್ಲಾತ್ ಅಂತ ಹೇಳಿದಿ. ಯಾಕ? ಅಲ್ಲಿ ಹೊರಗ್ ಕತ್ಲಿರೋದ್ರಿಂದ ಕತ್ಲಾತ್ ಅಂತ ಹೇಳಿದ್ರಿ. ಆದ್ರೆ ಇದು ಕತ್ಲೈತಿ ಅಂತ ಹರಿಯನ್ಗೇನಾರ ಕತ್ಲಾಗೈತೇನೋ? ಎಂದು ಹರಿಯೋನ್ಗೆಂದು ಕತ್ಲಾಗಿಲ್ಲ. ಅವನಿಗೆ ನಿನ್ನೆ ನಾಳೆಗಳಿಲ್ಲ. ಹುಟ್ಟು ಸಾವು ಜನನ ಮರಣ, ಹಗಲು ರಾತ್ರಿ, ದಿನ ಪಕ್ಷ ಮಾಸ ವರ್ಷ ಯಾವುದು ಅವನಿಗಿಲ್ಲ. ಮತ್ತೆ ನೀನ್ ಹೇಳ್ತಿಯಲ್ಲ ಹಗಲು ರಾತ್ರಿ, ಯಾರದ್ರಿಂದ ಹೇಳ್ತಿ? ಈ ಶರೀರ ನೆಚ್ಚಿಯಂದ್ ಹೇಳ್ತಿ, ಈ ಹೊರಗಿನ ನೆಚ್ಚಿಯಂದ್ ಹೇಳ್ತಿ, ಈ ಮನ ಬುದ್ಧಿಯನ್ನ ಆಧಾರವಾಗಿ ಇಟ್ಕೊಂಡ್ ಹೇಳ್ತಿ. ಇವು ಒಂದೊಂದು ಸರಿ ಕೆಲಸ ಮಾಡ್ತಾವ, ಒಂದೊಂದ್ ಕೆಲಸ ಮಾಡೋದಿಲ್ಲ. ನಿದ್ದೆ ಹತ್ತಂದ್ರೆ ಈ ಶರೀರದ ಯಾವುದೇ ಇಂದ್ರಿಯಗಳು ಕೆಲಸ ಮಾಡೋದಿಲ್ಲ. ಮತ್ತೆ ಹಂಗಾದ್ರೆ ಸತ್ಯ ಅಂತೀಯಲ್ಲೋ, ಮತ್ತೆ ಅವಾಗೂ ನೀನು ಕೆಲಸ ಮಾಡ್ತೋ ಮಾಡಲ್ಲ ಅಂತ ಹೇಳಂದ್ರ ಒಬ್ಬನದನಲ್ಲ,
ಅವನೇ ನೀನು, ಆ ಸ್ವರೂಪನೇ ನೀನು, ಅದೇ ಆತ್ಮ ಸ್ವರೂಪ, ಅದೇ ಪರಮಾತ್ಮ ಸ್ವರೂಪ. ಇಂಥ ರಹಸ್ಯ ನಿನಗೆ ತಿಳಿದತ್ತೆ ಅಂದ್ರ ನೀನು ಸುಮ್ ಕುಂದ್ರಬೇಡ. ತಿಳಿಯುವಂತವ್ರಿಗೆ, ಮುಮುಕ್ಷುಗಳಿಗೆ ಹೇಳು, ಇದನ್ನ ತಿಳಿಸು ನೀನು. ಇದನ್ನ ತಿಳಿಸ್ದೆ, ಇದು ಹಿಂಗಂತೆ ಆತ್ಮ ವಿಚಾರವನ್ನ ಅಂತೆ ಅಂತ ಯಾವುದೇ ಇದ್ರ ಉಪಾದಿಯಿಂದ ಬೇರಿಟ್ಟು ಹೇಳೋದು ಕೂಡ ತರ ಅಲ್ಲ. ನೀನಾ ಅರಿಯೋನ್ ನೀನಾ, ಕನಸು ನೋಡಿದೆವ್ ನೀನಾ, ಶರೀರ ಒಳ್ಳೆ ನಿದ್ದೆ ಮಾಡಿದ್ದು ನೋಡಿದ್ದು ನೀನಾ, ಎಂತ ನಿದ್ದೆ ಬಂತ ನೋಡ ಅಂತ ಹೇಳೋನು ನೀನಾ. ನಿನ್ನ ಬಿಟ್ಟು ಇನ್ನೊಂದೇನು ಇಲ್ಲ ಇಲ್ಲ. ಇರದ ನೀನು, ನಿನ್ನಿದ್ದನ ಸುಖ, ನೀನೇ ಅದಕ್ಕೆ ಆಧಾರ. ಅದನ್ನ ಹೊರಗೆಲ್ಲರ ಹುಡ್ಕಕ್ ಹೋದೆ ಅಂದ್ರೆ ಸಿಗೋದಿಲ್ಲ ಅಂತ. ಇವತ್ತು ಅಪ್ಪರು ಒಂದು ದೃಷ್ಟಾಂತ ಕೊಟ್ಟಿದ್ರು, ಸಹಜಾನಂದ ಅಪ್ಪರು. ಒಂದ ಶ್ರೀಮಂತ ಹೆಣ್ಣು ಮಗಳು ಸ್ನಾನ ಮಾಡ್ತಿದ್ರು. ಸ್ನಾನ ಮಾಡ್ಬೇಕಾರೆ ಅವ್ರ ಕೊಳ್ಳಾಗ ಬಂಗಾರದ ಮಣಿಗಳುಳ್ಳ ಸರ ಇತ್ತು. ಆ ಸರನ ಒಂದು ಪಕ್ಷಿ ಕಚ್ಕೊಂಡು ಹೋತು. ಮರದ ಮೇಲೆ ಒಂದು ಮಾರಿಗೆ ಸಿಗಾಕ್ಯಂದು ಕುಕ್ಕಿ ಕುಕ್ಕಿ ತಿನ್ನಾಕಂತ ಹೋತು. ಅದು ಹಣ್ಣಾಗಿದ್ರೆ ಅದಕ್ ಸಿಕ್ತಿದ್ವು. ಅದು ಎಲ್ಲಾ ಕುಕ್ಕಿ ನೋಡಿದ್ರೆ ಅವು ಬಂಗಾರದಾರಳು, ವಜ್ರದಾರಳುಗಳು ಅದಕ್ಕೇನ ಸಿಗಬೇಕು. ಇದ್ರಾಗ ಏನಿಲ್ಲ ಬಿಡ ಅಂತೇಳಿ ಅದನ್ನ ಆ ಮರದ ಅರೆಯಾಗಿ ಎಲ್ಲಿ ಕುಂತತ್ತಲ್ಲ ಅಲ್ಲೇ ಬಿಟ್ಟು ಹೋತು. ಅದ್ರ ಕೆಳಗ ಒಂದು ನೀರಿನ ಹೊಂಡ, ಅಲ್ಲಿ ಅದ್ರ ಪ್ರತಿಬಿಂಬ ಕಾಣುತ್ತ. ಯಾವ್ದೋ ಒಬ್ಬ ಮನುಷ್ಯ ನೋಡಿದ ಅಲ್ಲಿ, ಈ ಕೊಳದಾಗ ಈ ಭಾಗದಾಗ ಬಂಗಾರದ ಸರ ಇತ್ತಂತ ಹಂಗ ಡೈ ಹೊಡೆದವ. ಮ್ಯಾಲ ನೋಡಿದ್ರ ಬಂಗಾರ ಸರ ಕಾಣ್ತತಿ. ಡೈ ಹೊಡೆದ ನೀರಾಗ ಮುಡಿಗೆ ನೋಡಿದ್ರ ಅಲ್ಲಿ ಬಂಗಾರ ಸರ ಇಲ್ಲ. ಅವನು ತಿರ್ಗಾ ಮುರ್ಗ ಪ್ರಯತ್ನ ಮಾಡಿ ಮಾಡಿ ನೋಡಿದೆ ಅದು ಸರ ಅವನಿಗೆ ಸಿಗಲಿಲ್ಲ. ಅವನಂಗ ಇನ್ನೊಬ್ಬ ಮಾಡಿದ, ಯಾರಿಗೂ ಸಿಗ್ಲಿಲ್ಲ. ಅಂದ್ರ ಅರ್ಥಾತ್ ಅದು ಒಬ್ಬ ಗುರು ಬಂದ್ ಹೇಳಿದ, ಅಪ್ಪ ಯಾಕೋ ಇಷ್ಟಕ್ಕಂದ್ ದೈ ಹೊಡಿತೀರ ನೀರಾಗ ಅಂದ. ಅಪ್ಪ ಇಲ್ಲಿ ಬಂಗಾರದ ಸರ ಐತಿ, ಅದು ಸಿಗವಲ್ದು ನನಗೆ ಅಂದ. ಬಿಂಬ ಇರೋದ್ರಿಂದ ಪ್ರತಿಬಿಂಬ ಕಂಡತ್ ಕಣ. ಬಿಂಬ ಅನ್ನೋದು ಮೇಲೆ ಐತಿ ನೋಡು, ಇಲ್ಲಿ ಕೆಳಗ್ ಹುಡುಕಿದ್ರ ಅದೇಲ್ಲಿ ಸಿಗಬೇಕು ನಿನಗೆ ಸರ? ಬಿಂಬ ಅನ್ನೋದು ಮೇಲೆ ಐತಿ ನೋಡು ಅಂತ ಹೇಳಿದ್ರು. ಅಂದ್ರ ಅರ್ಥಾತ್ ಇಲ್ಲಿ ಆತ್ಮ ಸ್ವರೂಪವೆಂಬ ಬಿಂಬ ಇರೋದ್ರಿಂದ ಈ ದೇಹ ಎಂಬ ಪ್ರತಿಬಿಂಬ ಕಾಣ್ತದ. ಈ ಜೀವ ಜಗತ್ತೆಂಬ ಪ್ರತಿಬಿಂಬ ನಮಗ್ ಕಾಣ್ತದ. ಈ ಜೀವ ಜಗತ್ತೆಂಬ ಪ್ರತಿಬಿಂಬದೊಳಗ ನಮ್ಮ ಅಜ್ಜ ಡೈ ಹೊಡಿತು, ನಮ್ಮ ಅಪ್ಪ ಡೈ ಹೊಡ್ದ, ನಾನು ಡೈ ಹೊಡ್ದೆ, ಸುಖ ಸಿಕ್ತತನೋ, ಸರ ಎಂಬ ಸುಖ ಸಿಕ್ತತನಂತ ಇದ್ರಾಗ ಪಲ್ಟಿ ಹೊಡೆದ್ ಬಿದ್ದೀವಿ. ಇದು ಸಿಗಕ್ ಸಾಧ್ಯನರ ಎಲ್ಲೈತಿ? ಪ್ರತಿಬಿಂಬದೊಳಗೆ ಎಲ್ಲರ ಸುಖ ಸಿಗಕ್ ಸಾಧ್ಯ ಐತೆ? ಆ ಸುಖ ಸ್ವರೂಪ ತಾನಂತ ತಿಳಿದ್ರ ಅದು ಸುಖ ತನ್ನೊಳಗ ಐತಿ. ಆ ಸುಖ ಸ್ವರೂಪ ತಾನು ಅಂತ ತಿಳಿಯಲಾರ್ದ ಪ್ರತಿಬಿಂಬದೊಳಗ ಸುಖ ಹುಡ್ಕಕ್ ಹೋಗ್ತಾವಲ್ಲ. ಶರೀರವೆಂಬ ಪ್ರತಿಬಿಂಬದೊಳಗ ಇದ್ರಾಗ ಮನೋ ಬುದ್ಧಿ ಚಿತ್ತ ಅಹಂಕಾರ ನಾವು ಸೇರ್ಸ್ಕೊಂಡು, ಶಬ್ದ ಸ್ಪರ್ಶ ರೂಪ ರಸಗನ್ನ ನಾವು ಸೇರ್ಸ್ಕೊಂಡು, ಅಷ್ಟ ಮದಗಳನ್ನೆಲ್ಲ ಸೇರ್ಸ್ಕೊಂಡು ಇದ್ರಾಗ ಸುಖ ಐತಿ ಅಂತ ಹುಡ್ಕಕ್ ಹೋಗವಲ್ಲ. ಇದು ಪ್ರತಿಬಿಂಬದೊಳಗೆ ಎಲ್ಲಾದ್ರೂ ಸಿಗೋದಿಲ್ಲ. ಮತ್ತೆ ಎಲ್ಲೈತಿ ಸುಖ? ಅದು ಆ ಸರ ನೀರಾಗಿದ ಪ್ರತಿಬಿಂಬ ಎಲ್ಲಿ ತೋರ್ತು? ಮ್ಯಾಲಿರೋದ್ರಿಂದ ತೋರ್ತು. ಹಂಗ ಇಲ್ಲಿ ನಮಗ್ ಇಂದ್ರಿಯಗಳೊಳಗ ಸುಖ ತೋರೈತಿ ಅಂದ್ರ ಸುಖ ಸ್ವರೂಪ ನಾನಿರೋದ್ರಿಂದ ಅಲ್ಲಿ ಸುಖ ತೋರೈತು ವಿನಾ ನಾನಿಲ್ಲ ಅಂದ್ರ ಅಲ್ಲಿ ಯಾವ್ದ್ರೊಳಗ ಸುಖ ತೋರಕ್ ಸಾಧ್ಯವಿಲ್ಲ. ಆ ಸುಖ ಸ್ವರೂಪ, ಆ ಆನಂದ ಸ್ವರೂಪ, ಆ ಅರು ಸ್ವರೂಪ ತಾನಿದ್ದೇನಂತ ತಿಳಿದ್ರ ಅದೇ ಸುಖ, ಅದೇ ಆನಂದ, ಅದೇ ಪರಮಾತ್ಮ, ಅದೇ ನಾನು. ತನ್ನ ಬಿಟ್ಟು ನಾವೇನಾರ ಘನ ಹುಡ್ಕಕ್ ಹೋಕ್ಕವಿ ಅಂದ್ರ ಎಂದೆಂದಿಗೂ ಸಿಗಲಾರದು. ಆ ಘನವೇ ತಾನೆಂದರಿತೊಡೆ, ಆ ಘನವೇ ತಾನೆಂದರಿತೊಡೆ ಸಾಲದಲ್ಲ. ಹಂಗಿಲ್ಲಿ ಏನ್ ಹೇಳ್ಕೊಂತ ಬಂದ್ರು, ನೀನ್ ಈ ಪಾರಮಾರ್ಥ ವಿಚಾರ ತಿಳಿತಿ ಅಂದ್ರ ಶರೀರ ತ್ರಾಸ್ ಮಾಡ್ಕೊಳೋದ್ ಸರಿಯಲ್ಲಪ್ಪ. ಇದು ಕೇವಲ ವಿಚಾರದಿಂದ ತಿಳಿತೈತಿ. ಇದನ್ನ ಸ್ವಲ್ಪ ಬುದ್ಧಿ ಅನುಭವದಿಂದ ನೋಡು. ಬುದ್ಧಿ ಅನುಭವ ಏನ್ ಹೇಳ್ತತಿ? ಬಲ್ಲಂತವ್ರ ಸಂಘ ಮಾಡು, ಬಲ್ಲಂತವ್ರ ಕೂಡು ಒಡನಾಡು, ಬಲ್ಲಂತವ್ರ ಕೂಡು ವಿಚಾರದಿಂದ ಅದು ಸ್ವಲ್ಪ ತಿಳಿತೈತಿ ಅಂತ ಸಾಮಾನ್ಯ ಬುದ್ಧಿ ಸಾಮಾನ್ಯ ಅರಿವು ಹೇಳತ್ತ. ಮತ್ತೆ ಆ ವಿಚಾರ ಮುಂದುವರೆದಂತಲ್ಲ ಆ ಪರಿಪೂರ್ಣ ಅಖಂಡ ಅರು ಸ್ವರೂಪನೇ ತಾನನ್ನೋದು ಗೊತ್ತಾಗ್ತದ.
ಮತ್ತೆ ಆ ಸ್ವರೂಪ ನಿನಗೆ ತಿಳಿತಾ ಹೋತಂದ್ರ ನೀನ್ ಎಲ್ಲರಿಗೂ ಕೂಡ ಆ ಸ್ವರೂಪ ವಿಚಾರವನ್ನ ತಿಳಿಸು. ಬೇರೆ ವಿಚಾರವನ್ನ ತಿಳಿಸಕ್ ಹೋಗ್ಬೇಡ. ನಿನಗೆ ಅದನ್ನ ತಿಳಿಸಕ್ ಬರಲ್ಲ ಅಂದ್ರ ಸುಮ್ಮನಿದ್ದು ಬಿಡು ನೀನು. ಮತ್ತೆ ಆ ಸ್ವರೂಪ ರಹಸ್ಯ ನಿನಗ್ ಗೊತ್ತಾತು ಅಂದ್ರ ಸುಮ್ನೆ ಇರಬೇಡ. ಗೊತ್ತಿಲ್ಲ ಅಂದ್ರ ಸುಮ್ನಿರು. ನಿನಗೆ ಪಾರಮಾರ್ಥದ ವಿಚಾರ, ಪರಬ್ರಹ್ಮ ಸ್ವರೂಪ ನೀನಿದ್ದೇನೆ ಅನ್ನೋ ವಿಚಾರ ನಿನಗೆ ತಿಳ್ಸಕ್ ಬಂದ್ರ ತಿಳಿಸು. ತಿಳ್ಸಕ್ ಬರ್ಲಿಲ್ಲ ಅಂದ್ರ ಸುಮ್ನಿರು. ಆದ್ರ ತಿಳಿದು ನೀನ್ ಹಂಗ ಇರ್ತಿ ಅಂದ್ರ ಅದು ಯೋಗ್ಯ ಅಲ್ಲ, ಅದು ಶ್ರೇಷ್ಠತೆ ಅಲ್ಲ. ಅದರ ರಹಸ್ಯವನ್ನ ನಿನ್ನ ಅನುಭವದೊಳಗ ನಿನಗೆ ತಿಳಿದಂಗ ಕೇಳುಗರ ಅನುಭವಕ್ಕೂ ಬರಂಗ ಆ ರೀತಿಯಾಗಿ ನೀನು ತಿಳಿಸ್ಬೇಕು. ಸುಮ್ಮನೆ ಕೊಡುವುದು ಸಲ್ಲದು. ಮನಸ್ಸನ್ನು ಉಳಿಯಗೊಡಬಾರದು. ನೀನೇನಾದ್ರೂ ಅವ್ರಿಗೆ ಪಾರಮಾರ್ಥ ವಿಚಾರ ತಿಳಿಸ್ತಿ, ಪರಬ್ರಹ್ಮ ವಿಚಾರ ತಿಳಿಸ್ತಿ ಅಂದ್ರ ಅಲ್ಲಿ ಏನು ಉಳಿಸಬಾರದು. ಶರೀರ, ಇದು ಮನಸ್ಸು, ಇದು ಬುದ್ಧಿ. ಮನಸ್ಸು ಬೇಕಲ್ರಿ, ಶರೀರ ಬೇಕಲ್ರಿ ತಿಳಿಯಕ. ಮನಸ್ಸು ಕೇಳಕ್ ಸತ್ಸಂಗಕ್ಕೂ ಹೋಗ ಮನಸ್ಸು ಕೊಡ್ಲಿಲ್ಲ ನನಗೆ ಅಂದ್ರ ನಾನೇನ್ ತಿಳಿಯಕ? ಅದಕ್ ಮನಸ್ಸು ಬೇಕು. ಶರೀರ ಬೇಕ್ರಿ. ಶರೀರ ಚೆನ್ನಾಗದ್ರಲ್ಲ ಈ ಸತ್ಸಂಗ ಕೇಳಕ್ ಬೇಕು ಅಂತ ಹಿಂಗ್ ಇವನ್ ಉಳಿಸ್ಬೇಡ ಅಂತ ಹೇಳ್ತಾರ ಇಲ್ಲಿ. ಯಾವ್ದು ನೀನ್ ಉಳಿಸ್ಬೇಡ. ನೀನ್ ಯಾವವರ ನೆಪ ಕಟ್ಕೊಂಡು ಅದನ್ನ ನೀನ್ ನೆಪ ಇಟ್ಕೊಂಡು, ಶರೀರದ ನೆಪ ಇಟ್ಕೊಂಡು, ಮನಸ್ಸಿನ ನೆಪ ಇಟ್ಕೊಂಡು ನಾನ್ ಸತ್ಸಂಗ ಮಾಡ್ತಾನೆ, ನಾನ್ ಪರಮಾತ್ಮನ್ ಕಾಣ್ತಾನೆ ಕೂಡ್ತಾನೆ ಅಂತ ಹೇಳ್ಬೇಡ ಅಂತೇಳಿ ಹೇಳ್ತಾರೆ. ಇದಕ್ ನಮ್ಮ ಅಪ್ಪರು ಒಂದ್ ಹೇಳ್ತಿದ್ರು, ಹಿಂದೆ ಚಿಮ್ನಿ ಬುಡ್ಡಿಗಳು ಇರ್ತದ್ದು. ಚಿಮ್ನಿ ಬುಡ್ಡಿ ಬೆಳಕ್ ಹಚ್ಚಿಗೆಂದು ರಾತ್ರಿ ಪ್ರಯಾಣ ನಾನು ಮುಂದ್ ಊರಿಗೆ ಹೋಗ್ಕನಿ ಅಥವಾ ಎಂಟಿ ಊರಿಗೆ ಹೋಗ್ಕನಿ ಅಂದ್ರೆ ಎಲ್ಲರೂ ಹೋಗಕ್ ಸಾಧ್ಯ ಐತೇನ? ಸಾಧ್ಯ ಇಲ್ಲ. ಇಲ್ಲ ಚಿಮ್ನಿ ಬುಡ್ಡಿಲ್ಲ, ತನ್ನ ಉಸಿರ ಬಡ್ಬೇಕತಿ, ಇಲ್ಲ ಗಾಳಿ ಬೀಸಿರ ಹೋಗತಿ. ಹಂಗ ನೀನು ಬುದ್ಧಿ ಇಟ್ಕೊಂಡು, ಶರೀರ ಇಟ್ಕೊಂಡು, ಮನಸ್ಸು ಇಟ್ಕೊಂಡು ನೀನು ಪಾರಮಾರ್ಥ ವಿಚಾರಗಳನ್ನ ನೀನ್ ಹೇಳಕ್ ಹೋಗಿ ಅಂದ್ರೆ ಹೇಳಕ್ ಹೋಗ್ಬೇಡ. ಇವನ್ನೆಲ್ಲವನ್ನ ಕಿತ್ತು ಬಿಸಾಕಿ ಹೇಳಿ. ಯಾಕಂದ್ರ ಅದ್ ಇರೋದ ಇವುದ್ರಗಳ ಆ ಕಡೆಗೆ. ಮಾತು ಮನಗಳಿಂದ ಆ ಕಡೆಗೆ ಇರ್ತಕ್ಕಂಥದ್ನ ನೀನ್ ಮಾತ್ನ್ಯಾಗ ಸಿಲಿಸಿ, ಮನಸ್ನ್ಯಾಗ ಸಿಲಿಸಿ, ಬುದ್ಧಿಯಾಗ ಸಿಲಿಸಿ ಏನಾರ ಮಾಡಿ ನೀನ್ ಹೇಳಕ್ ಹೋಗಿ ಅಂದ್ರೆ ಇದು ಪಾರಮಾರ್ಥ ಜ್ಞಾನ ಅಲ್ಲ. ಇವನ್ನೆಲ್ಲವನ್ನು ಬಿಟ್ಟು ನೀನ್ ಇರುವುದೇ ಅಖಂಡ ಸ್ವರೂಪ ಅಂತೇಳಿ ನೀನು ತತ್ವಮಸಿ ಅಂದ್ರ ಆ ಪರಮಾತ್ಮನೇ ಈ ಜೀವಾತ್ಮ, ಈ ಜೀವಾತ್ಮನೇ ಆ ಪರಮಾತ್ಮ. ಹಸಿ ಅಂದ್ರ ನೀನೇ ಇದ್ದೆ ಅಂತ ಹೇಳ್ತೀಯಲ್ಲ, ಅವೆಲ್ಲವಕ್ಕೂ ಆಧಾರವಾಗಿರೋ ನೀನೊಬ್ಬನ್ ಬೇರೆನಾದಿ ಅಂತ ಹೇಳ್ಬಿಡು. ನೀನ್ ಏನೋ ಉಳಿಸ್ಬೇಡ ಅಲ್ಲಿ. ನೀನ್ ಏನಾರ ಉಳಿಸಿದಿ ಅಂದ್ರ ಜ್ಞಾನಕ್ಕ ಇದಾಗ್ತದ. ಯಾಕಂದ್ರ ಜ್ಞಾನ ಏನ್ ಹೇಳ್ತತಿ? ಏನೊಂದ್ ಏನು ಇಲ್ಲದ ಅಂತ ಹೇಳ್ತತಿ. ಆ ಏನೊಂದ್ ಏನು ಇಲ್ಲದ್ರೊಳಗ ನೀನ್ ಏನಾರ ಉಳಿಸಿ ಹೇಳ್ತಿ ಅಂದ್ರ ಅದು ಸಲ್ಲದು. ನೀನ್ ಮನಸ್ಸು ಉಳಿಸಿ ಹೇಳ್ತಾನೆ, ಅದನ್ನ ಉಳಿಸಿ ಹೇಳ್ತಾನೆ ಅಂದ್ರ ಅದೆಂದೆಂದಿಗೂ ಅದು ಸಾಧ್ಯವಿಲ್ಲ. ನೀನ್ ಹೇಳ್ತಿ ಅಂದ್ರ ಹೇಳ್ಬಿಡು. ಜ್ಞಾನಾಜ್ಞಾನಕ್ಕ ಆಧಾರವಾಗಿರೋ ನೀನು ತತ್ತ ತೊಮ್ಮ ಹಸಿ ಅಂದ್ರ ಆ ಪರಮಾತ್ಮನೇ ಈ ಜೀವಾತ್ಮ, ಈ ಜೀವಾತ್ಮನೇ ಪರಮಾತ್ಮ, ನಾನೇ ಇದ್ದೇನೆ ಅಂತ ಹೇಳ್ತೀಯಲ್ಲ. ಹಂಗಾರ ನಾನೇ ಇದ್ದೇನೆ ಅಂತ ನೀನ್ ತಿಳಿದೆ ಅಂದ್ರ ನೀನೊಬ್ಬನು ಬೇರೆನದಿಯಪ್ಪ. ಜ್ಞಾನ ಅಜ್ಞಾನ ನೀನ್ ತಿಳಿತಿ ಅಂದ್ರ ಜ್ಞಾನಾಜ್ಞಾನಕ್ಕ ಆಧಾರವಾಗಿರೋ ನೀನೊಬ್ಬನು ಬೇರೆನದಿ. ನಿನ್ ಯಾವುದೇ ರೂಪಗಳಿಂದ, ನಾಮಗಳಿಂದ, ಸೂಚನೆಗಳಿಂದ, ಉಪಮಾನಗಳಿಂದ ನಿನ್ನನ್ನ ಕಂಡು ನೋಡಿ ಕೇಳಿ ಹೇಳಕ್ ಬರೋದಿಲ್ಲ. ಅಂತವ್ ನೀನದಿ. ಇಂತ ಪಾರಮಾರ್ಥ ವಿಚಾರ ಹೇಳ್ತಿ ಅಂದ್ರ ಏನೋ ಉಳಿಸ್ದಂಗ ಹೇಳು ಅನ್ನೋ ವಿಚಾರವನ್ನ ಇಲ್ಲಿಷ್ಟು ತಿಳಿಸ್ತಾರಪ್ಪಾಜಿ. ಶರಣಾರ್ಥಿ ಅಪ್ಪಾಜಿ. ಸಮಯ ಆಯ್ತಾ, ಮತ್ತೆ ನಾಳೆ ನೋಡೋಣ್ರಪ್ಪಾಜಿ. ಎಲ್ಲರಿಗೂ ಶರಣಾರ್ಥಿ ಅಪ್ಪಾಜಿ. ಶರಣಾರ್ಥಿ.